ಬ್ರೋ ಆನೆಸ್ಟ್ಲಿ ಹೇಳ್ಬೇಕಂದ್ರೆ ನನ್ನ ಲೈಫಲ್ಲಿ ಒಂದು ಟೈಮ್ ಇತ್ತು, ಫುಲ್ ಕನ್ಫ್ಯೂಷನಲ್ಲಿದ್ದೆ. ರೀಲ್ಸ್ ನೋಡ್ತಾ ಫೋನ್ ಯೂಸ್ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ತಾಯಿದ್ದೆ. ಆಗ ಒಂದು ಟೈಮ್ ಮಿರರ್ ಮುಂದೆ ನಿಂತ್ಕೊಂಡು ನನಗೆ ನಾನು ಕ್ವಶನ್ ಮಾಡಿದೆ, ನಿಜವಾಗ್ಲೂ ನೀನು ನಿನ್ನ ಲೈಫಲ್ಲಿ ಏನು ಮಾಡ್ತಿದ್ಯಾ? ಆಗ ಡಿಸೈಡ್ ಮಾಡಿದೆ, ನಾನು ಕನ್ಸ್ಯೂಮ್ ಮಾಡೋದು ಕಮ್ಮಿ ಮಾಡೋಣ, ಕ್ರಿಯೇಟ್ ಮಾಡೋದು ಸ್ಟಾರ್ಟ್ ಮಾಡೋಣ ಅಂತ. ನಿಜ ಹೇಳ್ಬೇಕಂದ್ರೆ ನಾನು ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ತುಂಬ ಭಯಪಡ್ತಿದ್ದೆ. ವಾಯ್ಸ್ ಚೆನ್ನಾಗಿರಲಿಲ್ಲ, ಫೇಸ್ ಚೆನ್ನಾಗಿರಲಿಲ್ಲ, ಮಾಡಿರೋ ವಿಡಿಯೋ ಎಲ್ಲನೂ ಡಿಲೀಟ್ ಮಾಡ್ತಿದ್ದೆ. ಏನನ್ಸುತ್ತೆ ಗೊತ್ತಾ, ಜನ ಏನು ಅನ್ಕೋತಾರೋ ಆ್ಯಂಡ್ ಟ್ರೋಲ್ ಆಗುತ್ತಾ ಅಥವಾ ಕ್ರಿಂಜ್ ಅನ್ಸುತ್ತಾ, ಇವೆಲ್ಲ ಥಾಟ್ಸ್ ಬರ್ತಿತ್ತು. ಆದರೆ ಒಂದು ಥಿಂಗ್ ಅರ್ಥ ಆಯ್ತು ಬ್ರೋ, ಯಾರು ಕೂಡ ಪರ್ಫೆಕ್ಟ್ ಸ್ಟಾರ್ಟ್ ಮಾಡಲ್ಲ. ಇವತ್ತು ಫೇಮಸ್ ಅಲ್ಲಿರೋ ಕೆಲವರು ಕ್ರಿಯೇಟರ್ಸ್ ಕೂಡ ಒಂದು ಟೈಮಲ್ಲಿ ಅವರು ಕೂಡ ಆಕ್ವರ್ಡ್ ಫೀಲ್ ಮಾಡಿರ್ಬೋದು ಅಥವಾ ಅವರು ಕೂಡ ಭಯ ಪಟ್ಟಿರ್ಬೋದು. ಆದರೆ ಏನು ಥಿಂಗ್ ಅಂದರೆ, ಏನು ಡಿಫ್ರೆನ್ಸ್ ಅಂದರೆ, ಅವರು ಯಾವತ್ತೂ ಕೂಡ ಸ್ಟಾಪ್ ಮಾಡಿಲ್ಲ. ಕನ್ಸಿಸ್ಟೆಂಟ್ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ತಿದ್ರು, ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿದ್ರು. ಸೊ ನಾನು ಕೂಡ ಅದನ್ನ ಮೇಂಟೈನ್ ಮಾಡೋಣ ಅಂತಿದ್ದೀನಿ. ನಾನು ಕೂಡ ಯಾವತ್ತೂ ಸ್ಟಾಪ್ ಮಾಡಲ್ಲ. ಮಿಡಲ್ ಕ್ಲಾಸಲ್ಲಿ ಹುಟ್ಟಿದ ಮೇಲೆ ಪ್ರೆಷರ್ ಆಟೋಮೆಟಿಕ್ಲಿ ಬಂದ್ಬಿಡುತ್ತೆ. ಜಾಬ್ ತಗೋಬೇಕು, ಸ್ಟಡಿ ಮಾಡಬೇಕು, ಕಷ್ಟಪಟ್ಟು ಲೈಫ್ನ ಲೀಡ್ ಮಾಡಬೇಕು, ಜೊತೆಗೆ ಸೇಫ್ ಆಗಿರೋ ಜಾಬಲ್ಲಿ ಸೇಫ್ ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕು ಅನ್ನೋ ಪ್ರೆಷರ್ ಇರುತ್ತೆ. ನಮ್ಮ ಕನಸುಗಳನ್ನ ನನಸು ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಒಂದು ಟೈಮ್ ಬರುತ್ತೆ, ನಮ್ಮ ಡ್ರೀಮ್ಸ್ಗಳನ್ನ ಕೈ ಬಿಡುವಂಥ ಪರಿಸ್ಥಿತಿ ಕೂಡ ಬಂದ್ಬಿಡುತ್ತೆ. ಮಿಡಲ್ ಕ್ಲಾಸಲ್ಲಿ ಬಾಳೋದು ತುಂಬ ಕಷ್ಟ ಗುರು, ಜಸ್ಟ್ ಈಸಿ ಅಲ್ಲ ಇದು. ಮೇಲ್ನೋಟಕ್ಕೆ ನೋಡೋರಿಗೆ ಅನಿಸ್ಬೋದು, ಆದರೆ ಮಿಡಲ್ ಕ್ಲಾಸ್ ಲೈಫ್ನ ಲೀಡ್ ಮಾಡ್ತಿರೋರಿಗೆ ಅದ್ರ ನೋವು ಅರ್ಥ ಆಗುತ್ತೆ ಬ್ರೋ. ನಾನು ಫೇಮಸ್ ಆಗಬೇಕು ಅಂತ ಹೇಳ್ಬಿಟ್ಟು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿಲ್ಲ. ನಮ್ಮಂಥ ಮಿಡಲ್ ಕ್ಲಾಸ್ ಬಾಯ್ಸ್ಗೋಸ್ಕರ ಈ ಕಂಟೆಂಟ್ ಕ್ರಿಯೇಷನ್ ಕಾನ್ಫಿಡೆನ್ಸ್ಗೋಸ್ಕರ ಸ್ಟಾರ್ಟ್ ಮಾಡಿರೋದು. ಸುಮಾರು ಜನ ವಿಲೇಜಿಂದ ಬಂದಿರ್ತಾರೆ, ಸುಮಾರು ಜನ ಈಗೀಗ ಸ್ಟಾರ್ಟಪ್ ಮಾಡಿರ್ತಾರೆ, ಸುಮಾರು ಜನಕ್ಕೆ ಕಾನ್ಫಿಡೆನ್ಸ್ ಲೋ ಇರುತ್ತೆ ಆ್ಯಂಡ್ ಕೆಲವರಿಗೆ ಇಂಗ್ಲೀಷ್ ಅಷ್ಟಾಗಿ ಬರೋದೇ ಇಲ್ಲ. ಅಂಥವ್ರಿಗೋಸ್ಕರ ಈ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡ್ತಿರೋದು. ಟ್ಯಾಲೆಂಟ್ ಇದ್ದರೆ ಸಾಕು ಅಂತ ಹೇಳ್ಬಿಟ್ಟು ಈ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡ್ತಿರೋದು. ಹೌದು ಬ್ರೋ, ಎಷ್ಟೇ ಕಷ್ಟಪಟ್ಟು ನಾವು ಮೇಲೆ ಬಂದರೂ ಸಾಧ್ಯ ಆಗ್ತಿಲ್ಲ. ಆದರೆ ನಮ್ಮಲ್ಲಿರುವ ಈ ಟ್ಯಾಲೆಂಟ್ ಅನ್ನೋದು ನಮ್ಮನ್ನು ಬಡಿದು ಮೇಲೆ ತಿಳಿಸುತ್ತೆ. ಟ್ಯಾಲೆಂಟ್ ಇದ್ದರೆ ಸಾಕು. ಈ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿರೋದು ನನಗೋಸ್ಕರ ಅಲ್ಲ, ನಿಮಗೋಸ್ಕರ. ಸೊ ಇವತ್ತಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿದೆ. ವ್ಯೂಸ್ ಬರ್ಬೋದು, ಬರ್ದೇನೆ ಇರ್ಬೋದು, ಆದರೆ ನಾನು ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋನ ಹಾಕೋತಾ ಬಿಡೋಲ್ಲ. ಸೈಲೆಂಟ್ ಇದ್ದರೆ ಯಾರು ಗುರ್ತಿಸಲ್ಲ ಬ್ರೋ. ಟ್ರೈ ಮಾಡಿದ್ರೆ ಅಟ್ಲೀಸ್ಟ್ ಚಾನ್ಸ್ ಆದರೂ ಇರುತ್ತೆ. ಸೊ ಗಾಯ್ಸ್, ನಿಮ್ಮ ಸಪೋರ್ಟು ನಮಗೋಸ್ಕರ ಇರಲಿ.